ಕವಿತಾ ಸುರೇಶ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಕಷಾಯ ಪುಡಿಯನ್ನು ಹೇಗೆ ತಯಾರಿಸಬಹುದೆಂದು ತೋರಿಸ್ತಾ ಇದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದೆಂದು ನೋಡೋಣ. ಮೊದಲಿಗೆ ನಾನಿಲ್ಲಿ 200 ಗ್ರಾಮ್ ಮೆಂತ್ಯ ಕಾಳನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. $50 ಗ್ರಾಮ್ ಸೋಂಪನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡಿದರೆ ಕಷಾಯ ಪುಡಿ ಕಹಿ ಬರುತ್ತೆ, ಅದಕ್ಕೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಇದಾದ ಮೇಲೆ 50 ಗ್ರಾಮ್ ಜೀರಿಗೆಯನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಈ ಕಷಾಯ ಪುಡಿಯನ್ನು BP, ಶುಗರ್, ಶೀತ, ಕೆಮ್ಮು, ನೆಗಡಿ ಎಲ್ಲ ಕಾಯಿಲೆಗೂ ಇದನ್ನು ಉಪಯೋಗಿಸಬಹುದು. ಜೀರಿಗೆ ಫ್ರೈ ಆದಮೇಲೆ 50 ಗ್ರಾಮ್ ಓಂ ಕಾಳನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಓಂ ಕಾಳು ಫ್ರೈ ಆದಮೇಲೆ 20 ಗ್ರಾಮ್ ಕಾಳು ಮೆಣಸನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಇದೇ ರೀತಿ ಕಾಳು ಮೆಣಸು ಫ್ರೈ ಆದಮೇಲೆ 20 ಗ್ರಾಮ್ ಕೊತ್ತಂಬರಿ ಕಾಳನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಫ್ರೈ ಮಾಡಿದ ಸಾಮಗ್ರಿಗಳನ್ನೆಲ್ಲ ಸ್ವಲ್ಪ ಹೊತ್ತು ತಣಿಯಲು ಬಿಡಿ. ಈ ಮಸಾಲ ಸಾಮಗ್ರಿಗಳೆಲ್ಲ ತಣಿದ ನಂತರ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡಿ. ಎರಡು ಲೋಟ ಹಾಲನ್ನು ಕುದಿಸಿ 1 ಚಮಚ ಕಷಾಯದ ಪುಡಿಯನ್ನು ಸೇರಿಸಿ ಇದನ್ನು ಕುದಿಸಿದರೆ ರುಚಿಯಾದ ಹಾಲಿನ ಕಷಾಯ ರೆಡಿಯಾಗುತ್ತೆ. ಇದಕ್ಕೆ ರುಚಿಗೆ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸಬಹುದು. ಅದು ಅಲ್ಲದೆ ಇದನ್ನು ಗ್ಯಾಸ್ಟ್ರಿಕ್, ಮಲಬದ್ಧತೆ ಹಾಗೂ ಅಸಿಡಿಟಿ ಮುಂತಾದ ತೊಂದರೆಗಳಿಗೂ ಇದನ್ನು ಉಪಯೋಗಿಸುತ್ತಾರೆ. ಇಲ್ಲಿಯವರೆಗೆ ನನ್ನ ಚಾನಲ್ ವೀಕ್ಷಿಸಿದ ಎಲ್ಲ ಬಾಂಧವರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.